ಇವತ್ತಿನ ನನ್ನ ಮಾರ್ನಿಂಗ್ ವರ್ಕೌಟ್ ಆಗಿರುತ್ತೆ. ಹಾಗೆ ಇವತ್ತು ತುಂಬ ಚೆನ್ನಾಗಿದೆ. ಅದು ಬೇಗನೆ ಎದ್ದಿದ್ದೆ, ಸ್ವಲ್ಪ ವಿಡಿಯೋ ಕೂಡ ಮಾಡಿಕೊಂಡೆ. ಫಸ್ಟೇ ಸ್ಟಾರ್ಟಿಂಗಿಗೆ ಇಲ್ಲಿ ಬೆಟ್ಟ ಇದೆ, ಇಲ್ಲಿ ಪೂಜೆ ನಡೀತಿದೆ, ಅದರದ್ದೇ ಸುಪ್ರಭಾತ ಕೇಳಿಸ್ತಿದೆ. ಲೈಟಾಗಿ ಸ್ವಲ್ಪ ಸಾಂಗ್ ಕೇಳಿಸ್ತಿದೆ, ನೋಡ್ಬೋದು ನೀವು, ದೇವ್ರ ಸಾಂಗು. ಅದು ಅಲ್ಲಿ ಪೂಜೆ ನಡೀತಿದೆ. ಶುಕ್ರವಾರ ಆಗಿರೋದ್ರಿಂದ ಪೂಜೆನ ಮಾಡ್ತಾ ಇದ್ದಾರೆ. ಹಾಗೆ ಸೂರ್ಯ ಕೂಡ ಈಗ ತಾನೇ ಉದಯಿಸ್ತಾ ಇದ್ದಾನೆ. ಅಷ್ಟರಲ್ಲಿ ನಾವು ಡ್ರಿಂಕ್ನ ಕುಡ್ಕೊಂಡು ವರ್ಕೌಟ್ಗೆ ರೆಡಿ ಮಾಡ್ಕೊಳ್ಳೋಣ. ಈ ರೀತಿ ಜೀರಿಗೆ ಮತ್ತು ಅರಿಶಿನ ನೀರನ್ನ ಕುದಿಸ್ಬಿಟ್ಟು ಅದನ್ನ ನೀರನ್ನ ತೊಗೊಂಡಿದ್ದೀನಿ ನಾನು. ಅದರೊಳಗೆ ಲೆಮನ್ ಕೂಡ ಹಾಕಿದ್ದೀನಿ, ಹನಿ ಕೂಡ ಹಾಕ್ಕೋಬೋದು ನೀವು. ನಾನು ಹಾಗೇ ತೊಗೊಂಡಿದ್ದೀನಿ, ಲೆಮನ್ ಹಾಕಿ, ಹನಿ ಹಾಕಿರಲಿಲ್ಲ, ಬೇಕಿದ್ದರೆ ಹಾಕ್ಕೋಬೋದು. ಹಾಗೆ ಸ್ವಲ್ಪ ವರ್ಕೌಟ್ ಕೂಡ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ವಾರ್ಮಪ್ನ ಮಾಡ್ಕೊಳ್ತಿದ್ದೆ. ಹಾಗೆ ಸ್ವಲ್ಪ ಆ ಕಡೆ ಈ ಕಡೆ ವಾಕ್ ಮಾಡ್ತಾಯಿದ್ದೆ. ಹಾಗೆ ಸ್ವಲ್ಪ ಎಕ್ಸಸೈಸ್ನ ಸ್ಟಾರ್ಟ್ ಮಾಡೋಣ. ಈಗ ವಾರ್ಮಪ್ನ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಒಂದು 5, 6, 3, 4 ಅಷ್ಟಾದರೂ ವಾರ್ಮಪ್ನ ಮಾಡಬೇಕು ನೀವು. ಆನಂತರ ಎಕ್ಸಸೈಸ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇವತ್ತು ಕೂಡ ಅದೇ ರೀತಿ ಸ್ವಲ್ಪ ಕಮ್ಮಿನೇ ಇರುತ್ತೆ, ಜಾಸ್ತಿ ಏನಿರೋದಿಲ್ಲ. ಆದರೂ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ. ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಫಸ್ಟ್ ಸೆಕೆಂಡ್ ಡೇ ವರ್ಕೌಟ್ ಹೇಗಿತ್ತು ಅಂತ, ಯಾರೆಲ್ಲ ನನ್ನ ಜೊತೆ ಟ್ರೈ ಮಾಡ್ತಿದ್ದೀರಾ ಅಂತ ಕೂಡ ನನಗೆ ಐಡಿಯಾ ಸಿಗುತ್ತೆ. ಹಾಗಾಗಿ ಒಂದು ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಈ ರೀತಿ ಸ್ಟ್ರೆಚ್ ಮಾಡಿ ಆದಮೇಲೆ, ವಾರ್ಮಪ್ ಆದಮೇಲೆ ಎಕ್ಸಸೈಸ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ತುಂಬ ದಿನದ ಮೇಲೆ ಎಕ್ಸಸೈಸ್ ಮಾಡಿದ್ರಿಂದ ಇವತ್ತು ಸ್ವಲ್ಪ ಬಾಡಿ ಪೇಯ್ನ್ ಇತ್ತು, ಸ್ವಲ್ಪನೇ, ತುಂಬ ಜಾಸ್ತಿ ಇರಲಿಲ್ಲ. ಹಾಗೆ ಜಾಸ್ತಿ ವರ್ಕೌಟ್ ಮಾಡಿರಲಿಲ್ಲ ಅಲ್ವಾ, ಹಾಗಾಗಿ ಈಗ ಎಕ್ಸಸೈಸ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಫಸ್ಟ್ ಒನ್ ಎಕ್ಸಸೈಸ್ ಇದಾಗಿರುತ್ತೆ. ಇದು ಕೂರೋದು ಹೇಳೋದು, ಅದಕ್ಕೆ ಏನಂತಾರೋ ನನಗೆ ಗೊತ್ತಿಲ್ಲ. ಎಕ್ಸಸೈಸ್ ನೇಮ್ ಅಂತ ನನಗೊಂದೂ ಗೊತ್ತಿಲ್ಲ. ಏನಿದ್ರು ನೋಡಿಕೊಂಡು ಮಾಡೋದು, ಪ್ರಾಕ್ಟೀಸ್ ಮಾಡೋದು ಅಷ್ಟೇ ನನಗೆ ಗೊತ್ತಿರೋದು. ನನಗೆ ಗೊತ್ತಿರೋನ ಒಂದೊಂದು ಹೇಳ್ತೀನಿ, ಗೊತ್ತಿಲ್ಲದೆ ಇದ್ದರೆ ಸಾರಿ. ಎಕ್ಸಸೈಸ್ ನೇಮ್ ಕೂಡ ಬೇಕು ಅಂದರೂ ಕೂಡ ಅದನ್ನು ಕೂಡ ನಾನು ಮೆನ್ಷನ್ ಮಾಡ್ತೀನಿ ಬೇಕಿದ್ದರೆ, ಅದರ ನೇಮ್ಗಳನ್ನ. ಈಗ ಸದ್ಯಕ್ಕೆ ಇವತ್ತಿಂದ ಈ ರೀತಿ ಎಕ್ಸಸೈಸ್ಗಳನ್ನ ಮಾಡ್ಕೊಳ್ಳೋಣ. ಈ ಎಕ್ಸಸೈಸ್ನ ನಾನು ನಿನ್ನೆ ಕೂಡ ಹೇಳ್ಕೊಟ್ಟಿದ್ದೆ. ಇದು ಹೊಟ್ಟೆ ಕರಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಈ ರೀತಿ ಲೆಗ್ನ ಮೇಲೆ ಎತ್ತಿ ಎಕ್ಸಸೈಸ್ ಮಾಡೋದ್ರಿಂದ ನಿಮಗೆ ಹೊಟ್ಟೆ ಬೊಜ್ಜು ಮತ್ತು ಬೆನ್ನಲ್ಲಿ ಸೈಡ್ ಬಂದಿರುತ್ತಲ್ಲ ಸ್ಟೆಪ್ ಥರ, ಆ ಥರದ್ದೆಲ್ಲ ಕರಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಲೆಗ್ನ ಎತ್ತಿ ಮತ್ತು ಬೆಂಡಾಗಿ ಮಾಡೋ ಎಕ್ಸಸೈಸಿಂದ, ಇದರಿಂದನೇ ತುಂಬ ನಿಮಗೆ ಹೊಟ್ಟೆ ಕರೋದಕ್ಕೆ ಹೆಲ್ಪ್ ಆಗೋದು. ಒಂದನ್ನು ಮಾಡಿದರೆ ನಿಮಗೆ ಕರಗೋದಿಲ್ಲ. ಡಯಟ್ ಜೊತೆ ಅದೇ ಊಟ, ಅದೇನು ಡಯಟ್ ಫುಡ್ ತೊಗೊಳ್ತೀವಿ ಅದ್ರ ಜೊತೆ ವರ್ಕೌಟ್ನು ಕೂಡ ಮಾಡಬೇಕು. ಯಾವುದಾದ್ರೂ ನೀವು ಒಂದು ಮಾಡಿಕೊಂಡು ವೆಯ್ಟ್ ಲಾಸ್ ಮಾಡ್ಕೊಳ್ತೀನಿ ಅಂದರೂ ತುಂಬ ಟೈಮ್ ಹಿಡಿಯುತ್ತೆ, ನಿಮಗೆ ಬೇಗ ರಿಸಲ್ಟ್ ಕೂಡ ಬರೋದಿಲ್ಲ. ಹಾಗಾಗಿ ನೀವು ಊಟ ಕಮ್ಮಿ ತಿನ್ನೋದ್ರ ಜೊತೆ, ಹಾಗೆ ಅಲ್ಲಿ ವರ್ಕೌಟ್ ಮಾಡೋದ್ರ ಜೊತೆ ಇದು ಎಲ್ಲನೂ ಬ್ಯಾಲೆನ್ಸ್ ಮಾಡಬೇಕು. ಹಾಗೆ ನೀವು ನಿದ್ದೆ ಕೂಡ ಮುಖ್ಯನೇ. ನಿದ್ದೆ ನೀವು ಕರೆಕ್ಟಾಗಿ ಕಂಪ್ಲೀಟ್ ಮಾಡ್ಕೋಬೇಕು. ನೀವು ಆದಷ್ಟು 9:30, 10 ಗಂಟೆ ಅಷ್ಟರಲ್ಲಿ ಮಲಗೋದಕ್ಕೆ ಟ್ರೈ ಮಾಡಿ. ನೈಟು ಮಾರ್ನಿಂಗ್ 6 ಗಂಟೆಗೆ ಎದ್ದರೂ ಆಗುತ್ತೆ. ಇನ್ನು ಬೇಗನೆ ಎದ್ದೇಳೋರು ಬೇಗನೆ ಹೇಳ್ಬೋದು, ಒಂದು ಅರ್ಧ ಗಂಟೆ ಮುಂಚೆನೇ. ನೀವು 7 ಅವರ್ ನಿದ್ದೆ ಮಾಡೋದು ತುಂಬ ಒಳ್ಳೆಯದು ಅನಿಸುತ್ತೆ ನನಗೆ. ಆನಂತರ ನೀವು ವರ್ಕೌಟು, ಅದೇನು ವೆಯ್ಟ್ ಲಾಸ್ ಜರ್ನಿ ಏನೇ ಮಾಡಿದರೂ ನಿಮಗೆ ಅಷ್ಟು ಸ್ಟ್ರೈನ್ ಅನಿಸೋದಿಲ್ಲ. ಬಾಡಿ ಫುಲ್ ಫ್ರೀಗಿರುತ್ತೆ, ಮೈಂಡು ಫುಲ್ ಫ್ರೀಯಾಗಿರುತ್ತೆ. ಹಾಗಾಗಿ ನಾನು ಇದನ್ನು ಸಜೆಸ್ಟ್ ಮಾಡ್ತೀನಿ. ಇದನ್ನು ನಾನು ತುಂಬ ಮಾಡಿದ್ದೀನಿ. ಫಸ್ಟೆಲ್ಲ ನಾನು ವರ್ಕೌಟ್ ಕಡೆನೇ ತುಂಬ ಗಮನ ಕೊಡ್ತಿದ್ದೆ. ವೆಯ್ಟ್ ಲಾಸು, ವರ್ಕೌಟು, ಇದನ್ನು ಬಾಡಿ ಫುಲ್ ನನಗೆ ಫಿಟ್ಟಾಗಿರಬೇಕು ಅನ್ನೋ ಆಸೆ ಯಾವಾಗಲೂ ಕೂಡ. ಈಗ ಸ್ವಲ್ಪ ದಿನದಿಂದ ಬಿಟ್ಟಿದ್ದೆ, ಹೆಲ್ತ್ ಇಶ್ಯೂ ಕೂಡ ಇತ್ತು, ಹಾಗಾಗಿ ಎಲ್ಲ ಕ್ಲಿಯರ್ ಆಗಲಿ ಅಂತ ಬಿಟ್ಟಿದ್ದೆ. ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ನೋಡೋಣ ಎಷ್ಟು ದಿನಕ್ಕೆ ಎಷ್ಟು kg ಕಮ್ಮಿ ಆಗ್ತೀನಿ ಅಂತ. ಚಾಲೆಂಜ್ ಮಾಡ್ಕೊಳ್ತೀನಿ ನನಗೆ ನಾನೇ, ಬೇಗನೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ. ಹಾಗೆಯೇ ನಾನು ಫಸ್ಟ್ ವೀಡಿಯೋದಲ್ಲೇ ಲಾಸ್ಟಿಗೆ ಹೇಳ್ತೀನಿ ವೆಯ್ಟ್ ಎಷ್ಟು ಗೇಯ್ನ್ ಆಗಿದ್ದೀನಿ
ಅಂತ ಹೇಳ್ತೀನಿ ಅಂದಿದ್ದೆ, ನಾನು ಹೇಳೋಕ್ಕಾಗಲಿಲ್ಲ, ಮರೆತುಬಿಟ್ಟೆ. ಹಾಗಾಗಿ ಇವತ್ತೇ ಹೇಳ್ತಿದ್ದೀನಿ, ಸೆಕೆಂಡ್ ವಿಡಿಯೋದಲ್ಲಿ ನಾನು ಹೇಳ್ತಿದ್ದೀನಿ. 11 kg ವೆಯ್ಟ್ ಗೇನ್ ಆಗಿದೆ ನಾನು 6 ಮಂತಲ್ಲಿ. ಅಷ್ಟು ದಪ್ಪ ಯಾರೂ ಆಗಬೇಡಿ. ಹಾಗಾಗಿ ನಾನು ಕೂಡ ಈಗಲಿಂದಲೇ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಿದ್ದೀನಿ. ಕಮ್ಮಿ ಮಾಡಲೇಬೇಕು. ಚಾಲೆಂಜ್ ಅಂದರೆ ಚಾಲೆಂಜ್. ಇಂಥ ತಿನ್ನಬಾರ್ದು ಅಂದರೆ ತಿನ್ನಲೇಬಾರ್ದು. ಮಾಡಬೇಕು ಅನಿಸುತ್ತೆ. ಎಲ್ಲ ಥರ ವೀಡಿಯೋಸು ತುಂಬಾ ಚಾನಲ್ ಹಿಂದೆ ಉಳಿದ್ಬಿಟ್ಟಿದೆ ಅಂದ್ಕೊಳ್ತೀನಿ ನಾನಂತೂ. ಎಷ್ಟು ವೀಡಿಯೋಸ್ ಹಾಕಿದ್ರು ನೋಡೋದೇ ಇಲ್ಲ ಜನಗಳು. ಹಾಗಾಗಿ ಈ ರೀತಿ ವರ್ಕೌಟು ಪ್ಲ್ಯಾನ್ ಮಾಡ್ತಿದ್ನಲ್ಲ, ಇದನ್ನೂ ಕೂಡ ವೀಡಿಯೋ ಮಾಡಾಕೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇದರಲ್ಲಾದರೂ ರೀಚ್ ಆಗ್ತೀನೋ ಇಲ್ವೋ ಗೊತ್ತಿಲ್ಲ, ಅಂದ್ಕೊಂಡು ಮಾಡಿದ್ದೀನಿ. ರೀಚ್ ಆಗ್ಬೋದು ಅಂತ. ನೋಡೋಣ ಯಾವ ರೀತಿ ವ್ಯೂಸ್ ಬರುತ್ತೆ, ಎಷ್ಟು ಜನ ನೋಡ್ತಾರೆ ಅಂತ. ತುಂಬ 150 ಇಷ್ಟೇ ಜನ ನೋಡ್ತಾರೆ ವೀಡಿಯೋಸ್ ಎಲ್ಲ. ತುಂಬ ಬೇಜಾರಾಗುತ್ತೆ ವೀಡಿಯೋ ಕೂಡ ಮಾಡೋದಕ್ಕೆ. ಆದರೂ ಕೂಡ ಬಿಡದೆ ಟ್ರೈ ಮಾಡ್ತಿದ್ದೀನಿ. ಮಧ್ಯದಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡಿಬಿಟ್ಟೆ, ಅದರಿಂದ ಹಂಗಾಯಿತು ಅಂದ್ಕೊಳ್ತೀನಿ. ಫಸ್ಟೆಲ್ಲ ಚೆನ್ನಾಗೇ ಓಡ್ತಿತ್ತು ಚಾನಲು. ಅದರಲ್ಲಿ ಮಧ್ಯ ನಾನು ಒಂದು 3 months ಗ್ಯಾಪ್ ಕೊಟ್ಬಿಟ್ಟೆ ವೀಡಿಯೋನ ಹಾಕೋದ. ತುಂಬ ಬೇಜಾರಾಯಿತು. ವ್ಯೂಸೇ ಬರ್ತಿರ್ಲಿಲ್ಲ, ಸಬ್ಸ್ಕ್ರೈಬರ್ಸು ಬರ್ತಿರ್ಲಿಲ್ಲ. ಯಾಕೆ ಮಾಡಬೇಕು ಅಂತ ಹಾಗಾಗಿ ಬಿಟ್ಟಿದ್ದೆ. ಆನಂತರ ಮತ್ತೆ ಸ್ಟಾರ್ಟ್ ಮಾಡಿಕೊಂಡೆ. ಏನು ಮಾಡೋದು, ಮನೇಲೇ ಇದ್ಕೊಂಡು ಅದನ್ನಾದರೂ ಫ್ರೀಯಾಗಿ ಮಾಡ್ಬೋದಲ್ಲ, ಯಾವಾಗಲಾದರೂ ಜಾಸ್ತಿ ಆಗೇ ಆಗ್ತಾರೆ ಅಂದ್ಕೊಂಡು ಮಾಡಿದೆ. ಆದರೂ ಸದ್ಯಕ್ಕೆ 928 ಈ ವಿಡಿಯೋ ಹಾಕ್ತೀನಲ್ಲ ಆಗ ಅಷ್ಟಾಗಿದೆ. ಈ ವಿಡಿಯೋ ಮಾಡುವಾಗ ಮುಂದೆ ಇನ್ನೂ ಇನ್ಕ್ರೀಸ್ ಆಗ್ತಾರೆ ಅಂದ್ಕೊಂಡು. ನನ್ನ 1000 ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಆಗಿಲ್ಲ. 2 years ಆಗ್ತಾ ಬಂತು. ಈ ಜನವರಿಗೆ 2 years ಕಂಪ್ಲೀಟ್ ಆಗುತ್ತೆ. ಆದರೂ ಕೂಡ ನಾನು ಒಂದು ಪೇಮೆಂಟ್ ಕೂಡ ತೊಗೊಳಕ್ಕೆ ಆಗಿಲ್ಲ. ಪೇಮೆಂಟ್ ತೊಗೊಳೋದಿಲ್ಲಿ, ಸಬ್ಸ್ಕ್ರೈಬರ್ಸು ವಾಚ್ ಟೈಮ್ ಅವರ್ಸ್ ಕೂಡ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಇನ್ಮೇಲಾದರೂ ಕಂಪ್ಲೀಟ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಈ ವಿಡಿಯೋಗಳನ್ನ ಹಾಕ್ತಾಯಿದ್ದೀನಿ. ಮಧ್ಯದಲ್ಲಿ ವ್ಲಾಗ್ ಕೂಡ ಹಾಕ್ತಿರ್ತೀನಿ, ಒಂದೊಂದು ಮನೆಯದು ಅಥವಾ ಎಲ್ಲಾದರೂ ಹೊರಗಡೆ ಹೋದಾಗ ಅದೆಲ್ಲ ಮಾಡಿದಾಗ ಹಾಕಿದ್ದೀನಿ. ತುಂಬ ಹಬ್ಬದ್ದು ಎಲ್ಲ ವ್ಲಾಗ್ಗಳನ್ನ ಹಾಕಿದ್ದೀನಿ. ತುಂಬ ಜಾಸ್ತಿ ಏನು ಹಾಕಿಲ್ಲ. ಫೇಸಲ್ಲೂ ರಿವೀಲ್ ಮಾಡೋಕ್ಕೋಗಿಲ್ಲ. ಅದರಲ್ಲೂ ಒಂದೊಂದರಲ್ಲಿ ಶಾರ್ಟ್ಸಲ್ಲಿ ಎಲ್ಲ ಫೇಸ್ ತೋರಿಸಿಲ್ಲ ಅಂತ ಹೇಳೋಂಗೇನಿಲ್ಲ. ಆದರೂ ಅಷ್ಟು ಇಷ್ಟ ಆಗೋದಿಲ್ಲ ತೋರಿಸೋದಕ್ಕೆ. ಇದೂ ಕೂಡ ಏನಂತಾರೋ ಗೊತ್ತಿಲ್ಲ, ನಾನು ವೀಡಿಯೋ ಹಾಕಿದ್ದೀನಿ, ಕೇಳಿ ನೋಡ್ತೀನಿ. ಅಷ್ಟು ಏನೋ ಅನ್ನಲ್ಲ ಅಂದ್ಕೊಂಡೇ ಹಾಕ್ತಾಯಿದ್ದೀನಿ. ಓಕೆ, ಇದು ನಾನು ಶೇರ್ ಮಾಡಬೇಕು ಅಂದ್ಕೊಂಡಿದ್ದೆ ನಿಮಗೆ, ಹಾಗಾಗಿ ಶೇರ್ ಮಾಡಿದ್ದೀನಿ. ಏನಿದು ಈ ಥರ ಮಾಸ್ಕ್ ಹಾಕ್ಕೊಂಡೆಲ್ಲ ಮಾಡ್ತಾರೆ ಅಂತ. ಈ ರೀತಿಯಾಗಿ ವರ್ಕೌಟ್ನ ಡೈಲಿ ಮಾಡ್ಕೊಳ್ಳಿ. ಹಾಗೆ ಈ ರೀತಿ 2 ಬಾಟಲ್ನ ಇಟ್ಟು ವರ್ಕೌಟ್ ಮಾಡೋದ್ರಿಂದ ನಿಮಗೆ ಇದೇನು ಹ್ಯಾಂಡಲ್ಲಿ ಇರುವಂಥ ಬೊಜ್ಜು ಅಥವಾ ಜಾಸ್ತಿ ದಪ್ಪ ಇರುತ್ತಲ್ಲ ಅಂಥವ್ರಿಗೆ ತುಂಬ ಯೂಸ್ ಆಗಿರುತ್ತೆ. ಬೇಗನೆ ರಿಸಲ್ಟ್ ಬರುತ್ತೆ. ಹಾಗಾಗಿ ಈ ರೀತಿ ಎಕ್ಸಸೈಸ್ನ ಹೇಳ್ಕೊಡ್ತಿದ್ದೀನಿ. ಫಸ್ಟ್ ಡೇ ಹೇಳಿದ್ದು ನಾನು 1 ಬಾಟಲ್ ಇಟ್ಕೊಂಡಿದ್ದೆ. 2 ಬಾಟಲ್ ಕೂಡ ಇಟ್ಕೊಂಡು ಮಾಡ್ಕೋಬೋದು ಅಂತ, ಅದಕ್ಕೆ 2 ಬಾಟಲ್ನ ಇಟ್ಕೊಂಡು 1/2 ಲೀಟರ್ ಫಸ್ಟು ಸ್ವಲ್ಪ 1/2 ಲೀಟರ್ ಬಾಟಲ್ನ ಇಟ್ಕೊಳ್ಳಿ. ಆನಂತರ ನೀವು ಜಾಸ್ತಿ ಮಾಡ್ಕೊಂಡು ಹೋಗ್ಬೋದು. ಒಂದೇ ಸಲ ಜಾಸ್ತಿ ತಗೊಳಕ್ಕೆ ಹೋಗ್ಬೇಡಿ, ಹ್ಯಾಂಡು ತುಂಬ ಪೇಯ್ನ್ ಆಗಿಬಿಡುತ್ತೆ ಸ್ಟಾರ್ಟಿಂಗ್ಗೆ ಜಾಸ್ತಿ ವೆಯ್ಟ್ನ ಯೂಸ್ ಮಾಡೋದ್ರಿಂದ. ಹಾಗೆ ಈ ರೀತಿ ಕೂತು ಅರ್ಧ ಕೂರೋ ಥರ ಕೂತ್ಬಿಟ್ಟು ಎಕ್ಸಸೈಸ್ ಮಾಡೋದ್ರಿಂದ ನಿಮಗೆ ಇದೇನು ಬ್ಯಾಕ್ ಮಸಲ್ಸು ಮತ್ತು ಸೊಂಟ, ಹೊಟ್ಟೆ ಇದಿಷ್ಟು ಕೂಡ ವೆಯ್ಟ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಫಿಟ್ಟಾಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಇದು ಎಲ್ರಿಗೂ ಗೊತ್ತಿರೋವಂಥ ಎಕ್ಸಸೈಸ್, ಇದು ಮಾಮೂಲಿ ಎಕ್ಸಸೈಸ್. ಇದು ಕೂಡ ತುಂಬ ಬೆನಿಫಿಟ್ ಇದೆ. ಈ ಎಕ್ಸಸೈಸ್ ಕೂಡ ಮಾಡ್ಕೊಳ್ಳಿ. ಹಾಗೆ ಈ ರೀತಿ ಲೆಗ್ನ ಮೇಲೆ ಎತ್ತಿ ಮಾಡೋದ್ರಿಂದ ಇದ್ರ ಎಕ್ಸಸೈಸ್ ನೇಮೆಲ್ಲ ಗೊತ್ತಿಲ್ಲ, ತುಂಬ ಬೆನಿಫಿಟ್ ಇರುತ್ತೆ. ಹಾಗೆ ಫಸ್ಟ್ ಟೈಮ್ ಮಾಡೋದ್ರಿಂದ ನೋವು ಕೂಡ ಆಗುತ್ತೆ, ಕಾಲು ನೋವು ಬರುತ್ತೆ. ಡೈಲಿ ಮಾಡಿದ್ರೆ ಅದೇನು ಅಷ್ಟು ನೋವು ಅನಿಸಲ್ಲ, ರೂಢಿ ಆಗಿಬಿಡುತ್ತೆ ನಿಮಗೆ. ಈ ರೀತಿ ಎಕ್ಸಸೈಸ್ನ ತುಂಬ ಹೇಳ್ಕೊಟ್ಟಿದ್ದೀನಿ ಅನಿಸುತ್ತೆ.
ಈಗ ನಾನು ನೈಟ್ ಊಟಕ್ಕೆ ಇವತ್ತು ಮುದ್ದೆ ಸಾಂಬಾರೇ ತೊಗೊಳ್ತೀನಿ. ನಾನು ನೈಟು ಕೂಡ ಮನೆಯಲ್ಲಿ ಎಲ್ಲರೂ ಹಳ್ಳಿ ಆಗಿರೋದ್ರಿಂದ ಇದೇನು ಇಷ್ಟು ತಿಂತೀಯಾ ಹಿಂಗೆ ತಿಂತೀಯಾ ಅಂದರೆ ಅದು ಸಪ್ರೇಟಾಗಿ ಮಾಡೋಕ್ಕೆ ಹೋಗೋದಿಲ್ಲ. ಹಾಗಾಗಿ ಮುದ್ದೆ ಊಟ ಮಾಡ್ತೀನಿ. ಸ್ವಲ್ಪ ಕ್ವಾಂಟಿಟಿಯಲ್ಲಿ ತೊಗೊಳ್ತೀನಿ. ಒಂದು ಚಿಕ್ಕದಾಗಿ ಮುದ್ದೆ ಮತ್ತು ಸ್ವಲ್ಪ ರೈಸ್ನ ತೊಗೊಳ್ತೀನಿ. ಅದ್ರ ಜೊತೆ ತುಂಬ ತರಕಾರಿಗಳನ್ನ ಯೂಸ್ ಮಾಡ್ಕೊಳ್ತೀನಿ. ಹಾಗೆ ಇದು 11 ಗಂಟೆ ಆಗಿತ್ತು. ವರ್ಕೌಟ್ ಎಲ್ಲ ಮುಗಿಸಿ ಪೂಜೆ ಇತ್ತಲ್ವ, ಇವಾಗ ಶುಕ್ರವಾರ ಆಗಿತ್ತು. ಪೂಜೆಗೋಸ್ಕರ ರೆಡಿ ಮಾಡ್ಕೋಬೇಕಿತ್ತು. ಇಲ್ಲಿ ನಮ್ಮ ಮನೆಯಿಂದನೇ ಹೂವಿನ ಗಿಡ ಎಲ್ಲ ಬೆಳೆಸಿದ್ದೀವಿ. ಹೂವು ಕೂಡ ಕೊಯ್ಯಬೇಕಿತ್ತು. ಅದಕ್ಕೆ ಸ್ವಲ್ಪ ಹೂವೆಲ್ಲ ಕೊಯ್ಕೊಬರೋಣ ಅಂತ ಹೋಗಿದ್ದೆ. ನನ್ನ ಮಗಳು ಬಂದಿದ್ದಾಳೆ ಜೊತೆಲಿ. ತುಂಬ ಗಿಡಗಳಿದೆ, ಅದ್ರ ಸಂದಿಲೆಲ್ಲ ಹೋಗೋಕ್ಕೆ ಆಗಲ್ಲ, ಅಷ್ಟು ಗಿಡಗಳಿದೆ. ಈ ರೀತಿ ನನ್ನ ಡೇನ ಮುಗಿಸ್ಕೊಳ್ತೀನಿ. ಹಾಗೆ ಸ್ವಲ್ಪ ಮನೆ ಕೆಲಸ ಇದ್ದರೆ ಮನೆ ಕೆಲಸ ಮಾಡ್ಕೊಳ್ತೀನಿ. ಅದರಲ್ಲಿ 1-2 ಕುಚ್ಚು ಕಟ್ಟೋವು ಕೂಡ ಬಂದಿರ್ತವೆ, ಅದನ್ನು ಕೂಡ ಮುಗಿಸ್ಕೋಬೇಕು. ಇದೇನು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಮನೆ ಕೆಲಸ ಮುಗಿಸಿ ಸಂಜೆ ಅಷ್ಟರಲ್ಲಿ ನಾನು ಕುಚ್ಚು ಕೂಡ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ನೈಟ್ ಮುಗಿಸಿ ನಾಳೆ ಕೊಡಬೇಕು. ಹಾಗಾಗಿ ಇವತ್ತೇ ಎಲ್ಲನೂ ಕೆಲಸನ ಮುಗಿಸ್ಕೊಳ್ತೀನಿ. ಅವತ್ತೇ ಮುಗಿಸ್ಕೊಂಡು ನಾನು ಎಲ್ಲನೂ ಫಿನಿಷ್ ಮಾಡ್ಕೊಳ್ತೀನಿ. ಮತ್ತು ನಾಳೆಗೆ ಉಳ್ಕೊಂಡ್ರೆ ಮತ್ತು ನಾಳೆ ಎಕ್ಸ್ಟ್ರಾ ಕುಚ್ಚು ಕಟ್ಟೋದಕ್ಕೆ ಬರ್ತವೆ, ಜಾಸ್ತಿ ಆಗಿಬಿಡುತ್ತೆ ಕಟ್ಟೋದಕ್ಕೆ. ಇವತ್ತು ಬಂದಿರೋನ ಇವತ್ತೇ ಕಟ್ಟಿ ಮುಗಿಸ್ಬೇಕು ನಾನು. ಇದೇನು ನಾನು 11 o'clock ಅಷ್ಟರಲ್ಲಿ ನಾನು ಇಷ್ಟು ಎಲ್ಲ ಕೆಲಸನೂ ಮಾಡಿ ಮುಗಿಸ್ಕೊಳ್ತೀನಿ. ಅದನ್ನು ತುಂಬ ಹೊತ್ತು ಮಾಡೋದಕ್ಕೆ ಹೋಗೋದಿಲ್ಲ. ಎದ್ದ ತಕ್ಷಣವೇ ವರ್ಕೌಟ್ 9 o'clock ಅಷ್ಟರಲ್ಲಿ ತಿಂಡಿ ಎಲ್ಲ ಮುಗ್ದಿರುತ್ತೆ. ತಿಂಡಿ ತಿನ್ನೋದಿಲ್ವಲ್ಲ, ಆಗ್ಲಿಂದಲೇ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಕಸ ಹೊಡಿಯೋದು, ನೆಲ ಒರೆಸೋದು ಅದನ್ನೆಲ್ಲ. ಹಾಗೆ ಸ್ನಾನ ಎಲ್ಲ ಮುಗೀತು. ಪಾಪುನೂ ರೆಡಿ ಮಾಡಬೇಕಿತ್ತು. ಅವಳನ್ನೂ ರೆಡಿ ಮಾಡಿ ನಾನು ರೆಡಿಯಾಗಿ ಪೂಜೆ ಮುಗಿಸ್ಕೊಂಡು ಇನ್ನೇನು 11 o'clock ಅಷ್ಟರಲ್ಲೇ 12 o'clock ಆಗಕ್ಕೆ ಬಂತು. ಡ್ರಿಂಕ್ ಕೂಡ ಕುಡಿಬೇಕಿತ್ತು. ಇವತ್ತು ಪೊಮೊಗ್ರಾನೇಟ್ ಜ್ಯೂಸ್ ಮಾಡಿಕೊಂಡು ಸಬ್ಜಾ ಸೀಡ್ಸ್ ಹಾಕ್ಕೊಂಡು ಕುಡ್ದಿದ್ದೀನಿ. ಹಾಗೆ ಸ್ವಲ್ಪ ನಿಂಬೆಹಣ್ಣ ಹಿಂಡ್ಕೊಳ್ಳಿ. ನೀವು ಮಧ್ಯಾಹ್ನ ಟೈಮ್ ಯಾವುದೇ ಜ್ಯೂಸ್ ಕುಡಿವಾಗಲೂ ಅದರಲ್ಲಿ ಸ್ವಲ್ಪ ನಿಂಬೆಹಣ್ಣನ್ನು ಮಿಕ್ಸ್ ಮಾಡ್ಕೊಳ್ಳಿ. ಅದೇನು ಬೊಜ್ಜು ತುಂಬ ಕರಗೋದಕ್ಕೆ ಹೆಲ್ಪ್ ಆಗುತ್ತೆ. ಅಂದರೆ ಮಾರ್ನಿಂಗ್ ಏನು ತಿಂಡಿ ತಿಂದಿರೋದಿಲ್ವಲ್ಲ, 11 ಗಂಟೆ ಹಂಗೆ ಜ್ಯೂಸ್ ಕುಡಿಯೋದ್ರಿಂದ ನಿಂಬೆಹಣ್ಣ ಹಾಕಿ ತುಂಬ ಬೆನಿಫಿಟ್ ಕಾಣುತ್ತೆ ನಿಮಗೆ. ಹಾಗಾಗಿ ನಾನು ಪಾಪುಗೆ ಮಾಮಾ ಅರ್ತ್ ಪ್ರಾಡಕ್ಟ್ನ ಬಳಸ್ತೀನಿ. ಅದನ್ನು ಅವಳಿಗೆ ಕ್ರೀಮ್, ಬಾಡಿ ಲೋಷನ್ ಅಥವಾ ಕ್ರೀಮ್ ಪ್ರತಿಯೊಂದೂ ಅದನ್ನೇ ಯೂಸ್ ಮಾಡ್ತೀನಿ ನಾನು. ಅವಳನ್ನ ರೆಡಿ ಮಾಡಿಬಿಟ್ರೆ ಅವಳು ಪಾಡಿಗಳು ಆಟ ಆಡ್ತಾಳೆ. ಅಜ್ಜಿ ಇರ್ತಾರೆ ಆಟ ಆಡ್ಸೋಕ್ಕೆ ಅವಳನ್ನ. ನಾನು ಉಳಿದ ಕೆಲಸ ಎಲ್ಲ ಮಾಡ್ಕೋಬೋದು. ಅವಳದು ತುಂಬ ವೀಡಿಯೋಸ್ ನಾನು ಹಾಕಿಲ್ಲ. ಅಷ್ಟಾಗಿ ನಾನು ವೀಡಿಯೋಸ್ ಹಾಕೋಕ್ಕೆ ಇಷ್ಟಪಡಲ್ಲ. ಹಸ್ಬೆಂಡ್ಗೂ ಕೂಡ ಅಷ್ಟು ಇಷ್ಟ ಆಗೋದಿಲ್ಲ. ಪಾಪದು ವೀಡಿಯೋ ಹಾಕಬೇಡ ಅಂತಲೇ ಹೇಳ್ತಾರೆ. ಹಾಗಾಗಿ ನಾನು ಅವಳನ್ನ ಜಾಸ್ತಿ ತೋರಿಸೋದಿಲ್ಲ. ಆದರೂ ಅವಳು ವರ್ಕೌಟ್ ಮಾಡುವಾಗಲೆಲ್ಲ ಮಧ್ಯೆ ಬಂದು ಹೋಗ್ತಿರ್ತಾಳೆ. ನಾನು ಎಷ್ಟು ಗಂಟೆಗೆ ಎದ್ದೇಳ್ತೀನೋ ಅವಳು ಅಷ್ಟು ಗಂಟೆಗೆ ಎದ್ದೇಳ್ತಾಳೆ, ಮಮ್ಮಿ ಬಿಟ್ಟು ಹೋಗ್ಬಿಡಿ ಅಂತ. ಹಾಗಾಗಿ ನನ್ನ ಮಗಳು ಕ್ಯಾಮ್ರಾ ನೋಡ್ಕೊಂಡು ಹಾಯ್ ಮಾಡ್ತಿದ್ದಾಳೆ. ಕ್ಯಾಮ್ರಾ ಇಟ್ಟಿದ್ದೆ ವೀಡಿಯೋ ಮಾಡೋಕ್ಕೆ ಅಂತ. ಅವಳು ಫುಲ್ ರೆಡಿಯಾಗಿ ಈ ರೀತಿ ಕಾಣಿಸ್ತಿದ್ದಾಳೆ. ಓಕೆ, ವೀಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋ ಸಿಗೋಣ. ಬಾಯ್.